ನಾಗೇಂದ್ರ ಅವರು ವಾಲಂಟಿಯರ್ ಆಗಿ ರಾಜೀನಾಮೆ ಕೊಡಬೇಕಾಗಿತ್ತು ದಿನಗಳ ಪಾದಯಾತ್ರೆ. ಈ ಬಾರಿ ಅದಕ್ಕಿಂತ ಹೆಚ್ಚಿನ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ಒಂದು ದುರಾಡಳಿತದಿಂದ ಮೂಡಾದ ಒಂದು ಪಾದಯಾತ್ರೆಯ ಡಬಲ್ ಇಂಪ್ಯಾಕ್ಟ್ ಇರಲಿದೆ. ಅವರು ಮಾಡಿರುವಂತಹ ಹಗರಣ ಕೂಡ ಅದೇ ಸಮುದಾಯದ ಹಣವನ್ನ ತಿಂದಿರುವಂತದ್ದು. ಆಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಅವರೇ ಒಪ್ಪಿಕೊಂಡಿದ್ದಾರೆ. ಮಿನಿಸ್ಟರ್ ನನಗೆ ಒತ್ತಡ ಹಾಕಿದ್ದಾರೆ ಅನ್ನುವಂಥದ್ದನ್ನ ಅವರು ಕೂಡ ಹೇಳಿದ್ದಾರೆ. ನೀವು ರಾಜೀನಾಮೆ ಕೊಟ್ಟು ಸ್ವಾಮಿ, ಬಿಜೆಪಿಯವರಿಗೇನು ಮಿನಿಸ್ಟ್ರಿ ಬಿಟ್ಕೊಡಲ್ಲ, ಸಚಿವ ಸ್ಥಾನ ಹೆಲ್ಪ್ ಆಗ್ಬೇಕಂತ ಸಹಾಯ ಆಗ್ಬೇಕಾದಂತ ಹಣ ನೀವು ಭ್ರಷ್ಟಾಚಾರ ಮಾಡಿ ವೈಟ್ ಮಾಡಿಕೊಂಡು ಬೇರೆ ಬೇರೆ ಚುನಾವಣೆ ಕಳಿಸ್ತೀರಾ, ಹೈಕಮಾಂಡ್ ಕಳಿಸ್ತೀರಾ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕಲ್ಲ ಇವರಿಗೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಒತ್ತಾಯಿಸಿ ಈಗಾಗಲೇ ಸಾಕಷ್ಟು ಹೋರಾಟಗಳು, ಪ್ರತಿಭಟನೆಗಳು ಆಗ್ತಾ ಇರತಕ್ಕಂಥದ್ದು. ಸೊ ಈಗಾಗಲೇ ಬಿಜೆಪಿ ಕಡೆಯಿಂದ ಸಹ ಸೆಪ್ಟೆಂಬರ್ 1ನೇ ತಾರೀಕಿಂದ ಪಾದಯಾತ್ರೆಯನ್ನು ಶುರು ಮಾಡಲಿಕ್ಕೆ ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ. ರೂಪುರೇಷೆಗಳೆಲ್ಲ ಯಾವ ರೀತಿ ಸಿದ್ಧಪಟ್ಟುಕೊಂಡಿದ್ದಾರೆ, ಸೊ ಇದರೆಲ್ಲ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿ ವಕ್ತಾರರಾಗಿರ್ತಕ್ಕಂಥ ರತನ್ ರಮೇಶ್ ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ. ಸೊ ಅವ್ರ ಹತ್ರ ಮಾತಾಡ್ಸೋತೀನಿ. ಸೊ ಈಗ ಸೆಪ್ಟೆಂಬರ್ 1ನೇ ತಾರೀಕಿಂದ ನಿಮ್ಮ ಪಾದಯಾತ್ರೆ ಶುರು ಆಗುತ್ತೆ ಸರ್. ಎಲ್ಲಿ ಶುರುವಾಗುತ್ತೆ, ಏನೆಲ್ಲ ರೂಪುರೇಷೆಗಳನ್ನ ಹಾಕೊಂಡಿದ್ದೀರಾ, ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ ಅಂತಕ್ಕಂಥದ್ದು? ಇವಾಗ ಟೆಂಟೇಟಿವ್ ಆಗಿ ಲಿಂಗಸುಗೂರಿಂದ ಸ್ಟಾರ್ಟ್ ಆಗಿ ಬಳ್ಳಾರಿ ತನಕ, ಲಿಂಗಸುಗೂರಿಂದ ಸ್ಟಾರ್ಟ್ ಆಗಿ ಬಳ್ಳಾರಿಯಿಂದ ಸುಮಾರು 175 ಕಿಲೋಮೀಟರ್ 10 ದಿನಗಳ ಪಾದಯಾತ್ರೆ. 1ನೇ ತಾರೀಕು ಶುರುವಾದರೆ 10ನೇ ತಾರೀಕು ತನಕ ಸುಮಾರು 10 ದಿನಗಳ ಒಂದು ಪಾದಯಾತ್ರೆ ಇದೆ. ಆ್ಯಾವ್ರೇಜ್ ಹೇಳ್ತಾ ಇರೋದು, ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. 20 ಕಿಲೋಮೀಟರ್ ಪಾದಯಾತ್ರೆ ಪ್ರತಿದಿನ ಇರುತ್ತೆ ಅನ್ನುವಂಥದ್ದು ಒಂದು ಟೆಂಟೇಟಿವ್ ಆಗಿ ಒಂದು ಇದಾಗಿದೆ, ಪ್ಲ್ಯಾನ್ ಆಗಿದೆ. ಮುಂದಿನ ದಿನಗಳಲ್ಲಿ ಅದರ ವಿಸ್ತೃತವಾದಂಥ ಪ್ಲ್ಯಾನ್ಗಳನ್ನು ಮಾಡ್ತಿದ್ದಾರೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ. ಉಳಿದ ಎಲ್ಲ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಉಳಿದ ದಿನಗಳಲ್ಲಿ ಅದರ ಒಂದು ಎಕ್ಸಾಕ್ಟ್ ಇಲ್ಲಿಂದ ಏನು ಎಲ್ಲ ವಿವರಣೆಗಳನ್ನು ನಮ್ಮ ಪಕ್ಷದ ವತಿಯಿಂದ ನೀಡಲಿಕ್ಕಿದ್ದಾರೆ. ಎಷ್ಟು ಬಿಜೆಪಿ ಕಾರ್ಯಕರ್ತರು ಸೇರುವ ನಿರೀಕ್ಷೆಯಲ್ಲಿದೆ ಆ ಪಾದಯಾತ್ರೆಯಲ್ಲಿ ಅಂತ? ನೋಡಿ, ಹಿಂದೆ ಮುಡಾದ ಹೋರಾಟ ನಾವು ಮಾಡಿದಾಗ ಬೆಂಗಳೂರಿಂದ ಇಲ್ಲಿಗೆ ಮೈಸೂರಿಗೆ, ಆವಾಗ ನೀವು ನೋಡಿದ್ರಿ ಅದೊಂದು ಅಭೂತಪೂರ್ವವಾದಂಥ ಒಂದು ಯಶಸ್ಸನ್ನು ಕಂಡಿತ್ತು. ಈ ಬಾರಿ ಅದಕ್ಕಿಂತ ಹೆಚ್ಚಿನ ಕಾರ್ಯಕರ್ತರು, ಇನ್ನೇನು 2 ವರ್ಷ ಇದು ಚುನಾವಣೆ ಇರಲಿಕ್ಕಿದೆ. ಆನಂತರ ಆ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಜನರೇನಿದ್ದಾರೆ ಅವರು ಈ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ದುರಾಡಳಿತದಿಂದ ಬಹಳಷ್ಟು ಬೇಸತ್ತು ಬಿಟ್ಟಿದ್ದಾರೆ. ಅದರಿಂದಾಗಿ ನನ್ನ ಪ್ರಕಾರ ಇವಾಗಿನ ಈ ಪಾದಯಾತ್ರೆ ಏನಿರುತ್ತೆ, ಮುಡಾದ ಒಂದು ಪಾದಯಾತ್ರೆಯ ಡಬಲ್ ಇಂಪ್ಯಾಕ್ಟ್ ಇರಲಿದೆ. ಅದಕ್ಕಿಂತ ಜಾಸ್ತಿ ಜನ, ಅದಕ್ಕಿಂತ ಡಬಲ್ ಜನ ಕಾರ್ಯಕರ್ತರು ಹಾಗೂ ಸಾಮಾನ್ಯ ಜನರು ಸೇರ್ಲಿಕ್ಕಿದ್ದಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸರ್, ಈಗಾಗಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಬಿ ನಾಗೇಂದ್ರ ಅವರು ಸಮೇತ ಫೈಲ್ ಸಮೇತ ದೆಹಲಿಗೆ ತೆರಳಿದ್ದಾರೆ ಸರ್. ಏನಾದರೂ ಸುಳಿವಿದೆ ಸರ್, ರಾಜೀನಾಮೆ ಬಹುತೇಕ ಫಿಕ್ಸ್ ಕೊಡ್ತಾರಾ ಏನು ಅಂತ? ನನ್ನ ಒಪಿನಿಯನ್ ಏನಂತ ಹೇಳಿದ್ರೆ, ಇಷ್ಟೆಲ್ಲ ಆದ ನಂತರ, ಇಷ್ಟೆಲ್ಲ ಚರ್ಚೆಗಳಾದ ನಂತರ, ಇಷ್ಟೆಲ್ಲ ಹೋರಾಟಗಳಾದ ನಂತರ ನಾಗೇಂದ್ರ ಅವರು ವಾಲಂಟಿಯರ್ ಆಗಿ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ನನ್ನ ಒಂದು ಆಗ್ರಹ. ಯಾಕಂತ ಹೇಳಿದ್ರೆ ಇದೇನು ಸಾಧಾರಣವಾದಂಥ ವಿಷಯ ಅಲ್ಲ. ನಾಗೇಂದ್ರ ಅವರು ವಾಲ್ಮೀಕಿ ಸಮುದಾಯಕ್ಕೆ ಬಿಲಾಂಗ್ ಆಗ್ತಾರೆ. ಅವರು ಮಾಡಿರುವಂಥ ಹಗರಣ ಕೂಡ ಅದೇ ಸಮುದಾಯದ ಹಣವನ್ನು ತಿಂದಿರುವಂಥದ್ದು. ಅದರಿಂದಾಗಿ ಇದರಲ್ಲಿ ರಾಜಕೀಯ ಕಟ್ಟಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಇದು ಅವರ ಸಮುದಾಯದ ಹಣವನ್ನು ಅವರು ಇದು ಭ್ರಷ್ಟಾಚಾರ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆನಂತರ ಇದೇನು ತನಿಖೆ ನಡೀತಿರುವಂಥದ್ದು ಅಥವಾ ಏನು ಆರೋಪ ಅಲ್ಲ. ಆಗಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ ಅವರೇ ಒಪ್ಕೊಂಡಿದ್ದಾರೆ ಅಲ್ವಾ? ಏನಂತ ಹೇಳಿದ್ರೆ ಇಲ್ಲ 187 ಕೋಟಿ ಅಲ್ಲ 97 ಕೋಟಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಒಪ್ಕೊಂಡ ನಂತರ ಭ್ರಷ್ಟಾಚಾರ ಆಗಿರುವಂಥದ್ದು ಸತ್ಯ. ಇವಾಗ ಅವರೆಲ್ಲ ಹೇಳ್ತಾರೆ ಇಲ್ಲ ಹಣವನ್ನೆಲ್ಲ ವಾಪಸ್ ತೆಗೆದುಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ಮಾಡಿರುವಂಥದ್ದಂಥ ಸತ್ಯ, ಶಿಕ್ಷೆ ಆಗಬೇಕಲ್ವಾ? ಅಂಥದ್ರಲ್ಲಿ ನೀವು ಅವ್ರನ್ನ ಕರ್ಕೊಂಡು ಬಂದು ಪುನಃ ಮಿನಿಸ್ಟ್ರಿ ಕೊಟ್ಟದ್ದಿದ್ರೆ ಆವಾಗ ಇದು ಡೆತ್ ನೋಟ್ ಬರೆದಂಥ ಅವರು ಪರಶುರಾಮ್ ಅಲ್ವಾ, ಅವರು ಬರೆದಿದ್ದಾರೆ ಇದರಲ್ಲಿ ಅಫಿಷಿಯಲ್ಸು. ಆನಂತರ ಮತ್ತು ಮಿನಿಸ್ಟ್ರು ನನಗೆ ದಬಾವ್ ಅಂದರೆ ಒತ್ತಡ ಹಾಕಿದ್ದಾರೆ ಅನ್ನುವಂಥದ್ದನ್ನು ಅವರು ಕೂಡ ಹೇಳಿದ್ದಾರೆ. ಅದರಿಂದಾಗಿ ಇಲ್ಲಿ ಭ್ರಷ್ಟಾಚಾರ ಆಗಿರುವಂಥದ್ದು, ನಾಗೇಂದ್ರ ಅವರ ಇನ್ವಾಲ್ವ್ಮೆಂಟು ಇದೆಲ್ಲ ಸ್ಪಾಟ್ ಆನ್ ಇದೆ. ಅದರಿಂದಾಗಿ ಅವರು ನಾವು ಹೇಳುವಂಥದ್ದು ಏನು ಗೊತ್ತಾ, ಅವರು ಇವಾಗ ಇದು ಮಿನಿಸ್ಟ್ರಿ ತೆಗೆದುಕೊಳ್ಳೋದು ಬೇಡ. CM ಅವರು ಕೂಡ ಅವ್ರಿಗೆ ಇವಾಗ ಮಿನಿಸ್ಟ್ರಿ ಕೊಡೋದು ಬೇಡ. ಅವರು ನಿರಪರಾಧಿ ಅಂತ ಒಮ್ಮೆ ಪ್ರೂವ್ ಆಗಲಿ, ಪ್ರೂವ್ ಆದ ನಂತರ ಅವರೇ ಬಂದು ತಗೊಳ್ಳಿ. ಆನಂತರ ಅವ್ರಿಗೇನಾದರೂ ಭಯ ಇದೆ, ಇವತ್ತು ನಾನು ಅಕಸ್ಮಾತ್ ತಗೊಂಡಿಲ್ಲಪ್ಪ ಚಾರ್ಜು, ನಾನು ಮಿನಿಸ್ಟ್ರಿ ಇಲ್ಲ ಅಂತ ಹೇಳ್ತಿದ್ದಾರೆ, ನಾಳೆ ನಂದೇ ಇನ್ನೊಬ್ಬರು ಸಮುದಾಯದವ್ರು ಯಾರಾದರೂ ಬಂದರೆ ನನಗೆ ಪುನಃ ಸಿಗೋದಿಲ್ಲ ಅಂತ ಹೇಳಿ ಭಯ ಇದ್ದಿದ್ದರೆ ಮುಖ್ಯಮಂತ್ರಿಗಳೇ ಇಟ್ಕೊಳ್ಳಿ. ಇಲ್ಲ ಅವ್ರದ್ದೇ ಸಮುದಾಯದಲ್ಲ ಇನ್ನೊಬ್ರಿಗೆ ಕೊಡಲಿ.
ಅಲ್ವಾ? ಬೇರೆ ಯಾರಿಗೆ ಕೊಡೋದು ಬೇಡ, ಅವ್ರದ್ದೇ ಸಮುದಾಯ, ಅವ್ರದ್ದೇ ಸಮುದಾಯದ ಒಬ್ಬರು ಇನ್ನೊಬ್ರಿಗೆ ಕೊಡಲಿ. ಆ ನಂತರ ನೀವೇನು ಮಿನಿಸ್ಟ್ರಿ ಬಿಟ್ಟುಕೊಟ್ಟು ಇವಾಗ ಅವರು ಆರೋಪವನ್ನು ಬಿ ಜೆ ಪಿ ಮೇಲೆ ಮಾಡ್ತಿದ್ದಾರೆ, ಬಿ ಜೆ ಪಿ ಮೇಲೆ ತರಹೇವಾರಿ ಇದು ಆರೋಪಗಳನ್ನು ಮಾಡ್ತಿದ್ದಾರೆ, ಇವರು ಹಂಗೆ ಮಾಡ್ತಾರೆ ಅಂತ ಆ ಥರ ಎಲ್ಲ ಹೇಳ್ತಾರಲ್ಲ. ನೀವು ರಾಜೀನಾಮೆ ಕೊಟ್ಟು ಸ್ವಾಮಿ, ಬಿ ಜೆ ಪಿಯವರಿಗೇನು ಮಿನಿಸ್ಟ್ರಿ ಬಿಟ್ಕೊಡಲ್ಲ, ಸಚಿವ ಸ್ಥಾನ ನಿಮ್ಮದೇ ಒಬ್ಬರು ಸಮುದಾಯ ಕೊಟ್ಬಿಡಿ. ಆನಂತರ ನೀವು ನಿರಪರಾಧಿ ಅಂತ ಇದು ಪ್ರೂವ್ ಆದ ತಕ್ಷಣ ನೀವು ವಾಪಸ್ಸು ಸಚಿವರಾಗಿ, ಅದಕ್ಕೆ ನಮ್ಮದೇನೋ ಅಭ್ಯಂತರ ಇಲ್ಲ. ಅದರಿಂದಾಗಿ ನಾವು ಹೇಳೋದು, ಕುಲಕ್ಕೆ ಕುಲ ಏನೋ ಕೊಡಲಿ ಅಂತ ಪೆಟ್ಟು ಕೊಡುತ್ತೆ ಅಂತ ಹೇಳ್ತಾರಲ್ಲ, ಆ ಥರದ್ದು ಇದರಲ್ಲಿ ಆಗಬಾರ್ದು ಸ್ವಾಮಿ. ನಿಮಗೆ ಗೊತ್ತಿರುವಂಗೆ ವಾಲ್ಮೀಕಿ ಸಮುದಾಯ ಇರ್ಬೋದು ಅಥವಾ ಇತರ ಬುಡಕಟ್ಟು ಸಮುದಾಯಗಳು, ಎಸ್ ಟಿ ಸಮುದಾಯಗಳು, ಟ್ರೈಬ್ಸ್ ಅಂತ ಹೇಳ್ತಾರಲ್ಲ, ಅವರು ಹಲವಾರು ವರ್ಷಗಳ ಒಂದು ತುಳಿತಕ್ಕೊಳಗಾಗಿ ಅವರ ಒಂದು ಉದ್ಧಾರಕ್ಕೋಸ್ಕರ ಕೊಟ್ಟಿರುವಂಥ ಹಣ ಇದು. ಅದರಿಂದಾಗಿ ಅವರ ಯಾರೋ ಒಬ್ಬ ಬಡ ಹುಡುಗಿಗೆ ಎಜುಕೇಷನಿಗೆ ಹೆಲ್ಪ್ ಆಗಬೇಕು, ಆನಂತರ ಆತ ಒಂದು ಉದ್ಯೋಗ ಮಾಡೋದಾದರೆ ಆತನಿಗೆ ಒಂದು ಉದ್ಯಮಕ್ಕೆ ಅವಕಾಶ ಆಗಬೇಕು, ಇಲ್ಲ ಯಾರೋ ಪಾಪ ಗುಡಿಸಲಲ್ಲಿ ಜೀವನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೊಂದು ಮನೆ ಆಗಬೇಕು. ಇಂಥ ಒಂದು ಪಾಪ ಬಡವರಿಗೆ ಹೆಲ್ಪ್ ಆಗಬೇಕಂತ ಸಹಾಯ ಆಗಿರಬೇಕಿದ್ದಂಥ ಹಣ ನೀವು ಭ್ರಷ್ಟಾಚಾರ ಮಾಡಿ ಯಾವುದೋ ಚುನಾವಣೆಗೆ ಕಳಿಸ್ತೀರಾ, ಯಾವುದೋ ಬಾರ್ಗಳಲ್ಲೆಲ್ಲ ಕಳಿಸಿ ಅಲ್ಲಿಂದ ಹಣವನ್ನು ವೈಟ್ ಮಾಡಿಕೊಂಡು ಬೇರೆ ಬೇರೆ ಚುನಾವಣೆಗೆ ಕಳಿಸ್ತೀರಾ, ಹೈಕಮಾಂಡಿಗೆ ಕಳಿಸ್ತೀರಾ ಅಂತ ಹೇಳಿದ್ದಿದ್ರೆ ನಾಚಿಕೆ ಆಗಬೇಕಲ್ಲ ಇವರಿಗೆ, ನಾಚಿಕೆ ಆಗಬೇಕು. ನಾಗೇಂದ್ರ ಅವರಿಗೂ ನಾಚಿಕೆ ಆಗಬೇಕು, ಮತ್ತು ಸರ್ಕಾರಕ್ಕೂ ಕಾಂಗ್ರೆಸ್ನವರಿಗೂ ನಾಚಿಕೆ ಆಗಬೇಕು ಅಲ್ವಾ? ಬಡವರ ಹೊಟ್ಟೆ ಮೇಲೆ ಹೊಡ್ಕೊಂಡು ನೀವೇನು ರಾಜಕೀಯ ಮಾಡಬೇಕೇನ್ರಿ? ಬಡವರ ಹೊಟ್ಟೆ ಮೇಲೆ ಹೊಡ್ಕೊಂಡು ನೀವೇನು ಚುನಾವಣೆ ಮಾಡಬೇಕೇನ್ರಿ? ಬಡವರ ಹೊಟ್ಟೆ ಮೇಲೆ ಹೊಡ್ಕೊಂಡು ನೀವೇನು ದೊಡ್ಡ ದೊಡ್ಡ ಮನುಷ್ಯ ಆಗಬೇಕೇನ್ರಿ ಅಲ್ವಾ? ನಿಮಗೇನು ಒಂದು ಅಷ್ಟೊಂದು ಕನಿಕರ ಇಲ್ವಾ, ಒಂದು ಮನುಷ್ಯತ್ವ ಇಲ್ವಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಸರ್, ಈಗಾಗಲೇ ಏನು ಬಿ ಜೆ ಪಿಯವರು ಸೆಪ್ಟೆಂಬರ್ 1ನೇ ತಾರೀಕಿನ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಅಷ್ಟರ ಒಳಗೆ ಬಿ ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ಈ ಒಂದು ಪಾದಯಾತ್ರೆ ಕೈ ಬಿಡ್ತೀರಾ ಏನು ಅಂತ? ನಮ್ಮ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಏನಂತ ಹೇಳಿದ್ರೆ, ಇದು ಒಂದು ವಿಷಯ, ಹಲವಾರು ಬೇರೆ ಬೇರೆ ಕಾಂಗ್ರೆಸ್ನ ವೈಫಲ್ಯಗಳಿವೆ, ಅದನ್ನೂ ಕೂಡ ಹೈಲೈಟ್ ಮಾಡಲಿದ್ದೇವೆ. ಬರ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಆನಂತರ ಬೇರೆ ಬೇರೆ ವಿಷಯಗಳಿವೆ. ಅದನ್ನೆಲ್ಲ ಸೇರಿಕೊಂಡು ನಾವು ಆನಂತರ ಕಲ್ಯಾಣ ಕರ್ನಾಟಕದಲ್ಲೇ ಮಾಡ್ತಿದ್ದೀವಿ. ಅಲ್ಲಿ ಈ ಸರ್ಕಾರ ಮಾಡಿರುವಂಥ ದ್ರೋಹ ಹಾಗೂ ಈ ಸರ್ಕಾರ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಬಿಡಿಗಾಸನ್ನು ಕೊಟ್ಟಿಲ್ಲ, ಅಲ್ಲಿ ಏನೂ ಅಭಿವೃದ್ಧಿ ಕೆಲಸವನ್ನು ಮಾಡಲಿಲ್ಲ. ಇದೆಲ್ಲ ವಿಚಾರವನ್ನು ಒಳಗೊಂಡು ಹೋಲಿಸ್ಟಿಕ್ ಅಂತ ಹೇಳ್ಬೋದು, ಅದನ್ನೆಲ್ಲ ಇಟ್ಕೊಂಡು ಅಲ್ಲಿ ಪಾದಯಾತ್ರೆ ಮಾಡ್ತಿರೋದ್ರಿಂದಾಗಿ ನನ್ನ ಪ್ರಕಾರ ಇದ್ರ ಬಗ್ಗೆ ಸ್ಪಷ್ಟನೆ ಪಕ್ಷ ಕೊಡ್ತಾರೆ, ಅಧ್ಯಕ್ಷರು ಕೊಡ್ತಾರೆ, ನಂತರ ಅದೇ ಸರಿ ಇರುತ್ತೆ. ಆದ್ದರಿಂದಾಗಿ ನಾವು ಇವಾಗಲೇ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಅನಿಸುತ್ತೆ. ಒಂದು ವೇಳೆ ಕೊಟ್ಟದಿದ್ರೂ ಕೂಡ ಅದು ಕಂಟಿನ್ಯೂ ಆಗ್ಬೋದು ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಅಧ್ಯಕ್ಷರು ಮತ್ತು ಪಕ್ಷ ಸ್ಪಷ್ಟನೆ ಕೊಡುತ್ತೆ. ಸರ್, ಒಂದು ಕಡೆ ಬಿ ಜೆ ಪಿಯವರ ಏನು ಪಾದಯಾತ್ರೆ ಆದರೆ ಮತ್ತೊಂದು ಕಡೆ ರೂಪುರೇಷೆಗಳನ್ನ ಈಗಾಗಲೇ ಕಾಂಗ್ರೆಸ್ ಅವ್ರ ಸಮೇತ ಬಿ ಜೆ ಪಿ ಪಾದಯಾತ್ರೆನ ಟಾಂಗ್ ಕೊಡಲಿಕ್ಕೆ ಅವರು ಒಂದು ಪಾದಯಾತ್ರೆನ ಈಗಾಗಲೇ ಸಿದ್ಧಪಡಿಸ್ತಾ ಇದ್ದಾರೆ. ಸರ್, ಅದ್ರ ಬಗ್ಗೆ ಹೇಳೋದಾದ್ರೆ ಏನಕ್ಕಂತ ಪಾದಯಾತ್ರೆ ಮಾಡ್ತಾರಂತೆ? 180 ಕೋಟಿ ಅಲ್ಲ, 97 ಕೋಟಿ ನಾವು ಭ್ರಷ್ಟಾಚಾರ ಮಾಡಿದ್ದೀವಂತ ಎದೆ ಹೊಡ್ಕೊಳ್ಳೋಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರಂತ. ಕಲ್ಯಾಣ ಕರ್ನಾಟಕದ ಜನರಿಗೆ ದ್ರೋಹ ಮಾಡಿದ್ದೀವಿ ಅಂತ ಹೇಳಿ ಕಾಂಗ್ರೆಸ್ನವರು ಪಾದಯಾತ್ರೆ ಮಾಡ್ತಾರಂತ. ತನ್ನದೇ ಸಮುದಾಯಕ್ಕೆ ನೀಡಬೇಕಾಗಿದ್ದ, ತನ್ನದೇ ಸಮುದಾಯದ ಒಂದು ಬಡವರಿಗೆ ನೀಡಬೇಕಾಗಿದ್ದ ಹಣವನ್ನು ತಾವು ಯಾವುದೋ ರಾಜ್ಯದ ಚುನಾವಣೆಗೆ ಬಳಸಿ ಭ್ರಷ್ಟಾಚಾರ ಮಾಡಿದ್ದೀನಿ ಅಂತ ಹೇಳಿಕೊಂಡು ಇಡೀ ಕಲ್ಯಾಣ ಕರ್ನಾಟಕಕ್ಕೆ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಸಾರೋಕ್ಕೋಸ್ಕರ ಏನಾದರೂ ಅವರು ಪಾದಯಾತ್ರೆ ಮಾಡ್ತಿದ್ದಾರಂತ. ಯಾವ ಪುರುಷಾರ್ಥಕ್ಕೆ ಮಾಡ್ತಿದ್ದೀರಿ ಅಂತ ನೀವು ಮಾಧ್ಯಮದವರು ಹೋಗಿ ಕೇಳಿ. ಸರ್, ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಿದ್ದೀರಿ ಸರ್ ನೀವು? ಇವಾಗ ಬಿ ಜೆ ಪಿಯವ್ರು ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ, ಒಬ್ಬರು ಭ್ರಷ್ಟಾಚಾರ ಆರೋಪಿಯನ್ನು ನೀವು ಮಿನಿಸ್ಟರ್ ಮಾಡಿದ್ದೀರಾ, ನಾವು ಕೇಳೋದ್ರಲ್ಲಿ ಒಂದು ಸುಳ್ಳು ಅಪರಾಧ ಮಾಡ್ತಾ ಇದ್ದಾರೆ ಅಲ್ಲ, ನಾವು ಕೇಳೋದ್ರಲ್ಲಿ ಒಂದು ಉದ್ದೇಶ ಇದೆ, ಕರೆಕ್ಟ್ ಸ್ಪಷ್ಟತೆ ಇದೆ. ಯಾರು ಬಿ ಜೆ ಪಿಯವರು ಸುಳ್ಳು ಆರೋಪ ಮಾಡ್ತಿದ್ದೀವಿ ಅಂತ ಅಲ್ಲ. ಹಂಗಾದರೆ ಈ ಸಿದ್ದರಾಮಯ್ಯನವರು 187 ಕೋಟಿ ಅಲ್ಲ 97 ಕೋಟಿಯ ಭ್ರಷ್ಟಾಚಾರ ಆಗಿದೆ ಅಂತ ಸದನದಲ್ಲಿ, ಬೇರೆ ಎಲ್ಲೂ ಅಲ್ಲ, ಸದನದಲ್ಲಿ ಒಪ್ಕೊಂಡ್ರಲ್ಲ, ಅದೇನು ಬಿ ಜೆ ಪಿಯವರು ಹೇಳ್ಕೊಟ್ಟು ಹೇಳಿದ್ದ ಅವರಿಗೆ? ಪರಶುರಾಮಪ್ಪನವರು ಇವರು
ಶಿವಮೊಗ್ಗದಲ್ಲಿ ಸುಸೈಡ್ ಮಾಡ್ಕೊಂಡಿರಲ್ಲ, ಅವರು ಡೆತ್ ನೋಟಲ್ಲಿ ಬರೆದು ನನ್ನ ಮೇಲೆ ಒತ್ತಡ ಹಾಕಿದ್ದಾರೆ, ಈ ಒತ್ತಡವನ್ನು ನಾನು ತಾಳ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅದರಿಂದಾಗಿ ನಾನು ಸುಸೈಡ್ ಮಾಡ್ಕೊತೀನಿ ಅಂತ ಹೇಳಿದ್ರಲ್ಲ, ಅದನ್ನು ಅದು ಸುಳ್ಳು ಆರೋಪನಾ? ಯಾವ್ದು ಸುಳ್ಳು ಆರೋಪ ಇದರಲ್ಲಿ? ಯಾವ ಸುಳ್ಳು ಆರೋಪ? ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಆನಂತರ ದಟ್ಸ್ ವಾಟ್ ವಿ ಆರ್ ಸೇಯಿಂಗ್. ನಾನು ನಿಮಗೆ ಮಾತಾಡುವಾಗಲೇ ಆವಾಗಲೇ ನಿಮಗೆ ಹೇಳಿದೆ, ಅಪರಾಧಿ ಅಲ್ಲ ಆರೋಪಿ ಅಂತ ಇದ್ದದಿದ್ದರೆ ಅದು ಪ್ರೂವ್ ಆಗಲಿ. ಇವಾಗಂತೂ FIR ಆಗಿದೆ, ಚಾರ್ಜ್ ಶೀಟ್ ಆಗಿದೆ ಅಲ್ವಾ? ಸೊ ಲೆಟ್ ದ ಕೋರ್ಟ್ ಡಿಸೈಡ್ ಅಲ್ವಾ? ಲೆಟ್ ದ ಕೋರ್ಟ್ ಡಿಸೈಡ್. ಇವರು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಅಂತ ಅವರು ಪ್ರೂವ್ ಆಗಲಿ. ಒಂದ್ಸಲ ಅದು ಪ್ರೂವ್ ಆದ ನಂತರ ಪುನಃ ಇವರು ಸಚಿವರಾಗಲಿ. ದಟ್ಸ್ ವಾಟ್ ನಾವು ಹೇಳ್ತಾ ಇರುವಂಥದ್ದು. ಅದೇ ಈ ರಾಜ್ಯದ ಜನತೆಯು ಕೂಡ ಅದನ್ನೇ ಆಗ್ರಹ ಮಾಡ್ತಿದ್ದಾರೆ ಅಲ್ವಾ? ನಮಗೆ ನಾಗೇಂದ್ರ ಅವರ ಬಗ್ಗೆ ಏನು ವೈಯಕ್ತಿಕವಾದಂಥ ದ್ವೇಷ ನಮಗಿಲ್ಲ, ಅವರು ಬೇಕಾದರೆ ಸಚಿವರೇ ಆಗಲಿ. ಆದರೆ ಇಂಥ ಒಂದು ಗುರುತರವಾದಂಥ ಆರೋಪ ಇರೋದ್ರಿಂದಾಗಿ ಅವರು ಅಪರಾಧಿ ಅಲ್ಲ ಅಂತ ಹೊರಗಡೆ ಬಂದ ತಕ್ಷಣವೇ ಅವರು ಸಚಿವರಾಗಲಿ. ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ನಾಗೇಂದ್ರ ಅವರು ಹೇಳಿದ ಮಟ್ಟಿಗೆ ನಾನು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅದೇ BJP ವಕ್ತಾರ ರತನ್ ರಮೇಶ್ ಅವರು ಹೇಳ್ತಾ ಇದ್ದಾರೆ ಅಂದರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಆ ST ಸಮುದಾಯ, ವಾಲ್ಮೀಕಿ ಸಮುದಾಯದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ, ಸಚಿವರಿದ್ದಾರೆ. ಸೊ ಅಂಥವರಿಗೆ ಒಂದು ಸಚಿವ ಸ್ಥಾನ ಕೊಡಲಿ. ಒಂದು ವೇಳೆ ಈ ಒಂದು ಹಗರಣದಲ್ಲಿ ನಾಗೇಂದ್ರರವರು ಅಪರಾಧಿ ಆಗಿಲ್ಲ ಅಂದರೆ ಪುನಃ ಸಚಿವ ಸ್ಥಾನ ಗಿಡಿಸ್ಕೊಳ್ಳಿ, ನಮ್ದು ಯಾವುದೇ ಲಾಬಿ ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅನಿಲ್, ಕರ್ನಾಟಕ TV, ಬೆಂಗಳೂರು.